ಬೆಂಗಳೂರು ಗ್ರಾಮಾಂತರದಲ್ಲಿ ವೈದ್ಯ ಡಾಕ್ಟರ್ ಸಿಎನ್ ಮಂಜುನಾಥ್ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ರಾಮನಗರದಲ್ಲಿ ವಕೀಲರ ಬಳಿ ತೆರಳಿ ಮತಯಾಚನೆ ಮಾಡಿದ್ದಾರೆ. ಮಂಜುನಾಥ್ ವಕೀಲರ ಸಂಘಕ್ಕೆ ಭೇಟಿ ಕೊಟ್ಟರು. ರಾಮನಗರ ಚನ್ನಪಟ್ಟಣದ ವಕೀಲರ ಸಂಘ ಏನಿದೆ ಅಲ್ಲಿಗೆ ಭೇಟಿ ಕೊಟ್ಟರು. ಪ್ರಜ್ಞಾವಂತ ವಕೀಲರು ದೇಶಕ್ಕಾಗಿ ಬಿಜೆಪಿಯನ್ನು ಬೆಂಬಲಿಸಿ ಅಂತ ಮನವಿ ಮಾಡಿದ್ರು. ಡಾಕ್ಟರ್ ಸಿಎನ್ ಮಂಜುನಾಥ್ ಪ್ರಚಾರದ ಭರಾಟೆ ಜೋರಾಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ. ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರಬೇಕು, ಇಡೀ ರಾಜ್ಯಕ್ಕೆ ಎಲ್ಲ, ಇಡೀ ರಾಷ್ಟ್ರಕ್ಕೆ ಯಾಕೆ ಚುನಾವಣೆ ಘೋಷಣೆ ಆದಂಥ ಸಂದರ್ಭದಲ್ಲಿ ಕೆಲವರೆಲ್ಲ ಇಲ್ಲ ನೀವು ಯಾಕೆ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಹೀಗಾಯಿತು. ಸೊ ಇವತ್ತು ನಾನು ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ನಮ್ಮ ಎಂಪ್ಲಾಯೀಸ್ನ ಕರೆದೆ. ನಾನು ಕರೆದ್ಬಿಟ್ಟು ಸೊ ಎಲ್ಲ ಒಂದ್ ದಿವಸ ಸ್ಯಾಲರಿ ಕೊಟ್ಕೊಳ್ಳೋಣ. ನಮ್ಮ ಕೌಶಲ್ಯತೆ ಎಷ್ಟು ಬಡ ಜನರ ಮುಖದಲ್ಲಿ ನಗುವನ್ನ ತರಿಸಿ. ಬಾಗಲಕೋಟೆಯಲ್ಲಿ ಸಂಯುಕ್ತ ಪಾಟೀಲ್ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಜಮಖಂಡಿ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಭಾವುಕರಾಗಿದ್ದಾರೆ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ತಲೆ ಕೊಟ್ಟಿದ್ದೀನಿ, ಹಾಲನ್ನಾದ್ರೂ ಕೊಡಿ, ವಿಷವನ್ನಾದ್ರೂ ಕೊಡಿ ಅಂತ ನಾಗಮಂಗಲದ ಸಮಾವೇಶದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ದಾರೆ. ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅವರ ಪರವಾಗಿ ಒಂದು ಭಾವನಾತ್ಮಕವಾದ ಅಲೆ ಇದೆ. ಹಾಗಾಗಿ ಆ ಜನರನ್ನ ಉದ್ದೇಶಿಸಿ ಮಾತನಾಡ್ತಾ ಎಚ್ ಡಿಕೆ ಭಾವುಕರಾದರು. ನಾನು ಒಂದು ಮಾತನ್ನು ಈ ವೇದಿಕೆ ಮುಖಾಂತರ ಬರೀ ಮಂಡ್ಯ ಜಿಲ್ಲೆ ಜನಕ್ಕಷ್ಟೇ ಅಲ್ಲ, ರಾಜ್ಯದ ಜನತೆಗೆ ನಾನು ಈ ವೇದಿಕೆ ಮುಖಾಂತರ ಹೇಳ್ತೇನೆ. ಇವತ್ತು ನಾನು ಪಾರ್ಲಿಮೆಂಟ್ಗೆ ನಿಲ್ತಕ್ಕಂಥ ಈ ಒಂದು ವಾತಾವರಣ ನಿರ್ಮಾಣ ಆಗಿದ್ದು ಒಂದು ಕಡೆ ನನ್ನ ಜವಾಬ್ದಾರಿ, ನನ್ನ ಕಾರ್ಯಕರ್ತರು, ನನ್ನ ಪಕ್ಷ, ನನ್ನ ರೈತರ ಪಕ್ಷ ಇದನ್ನು ಉಳಿಸ್ಲೇಬೇಕು ಅಂತೇಳಿ ಈ ಮಂಡ್ಯ ಜಿಲ್ಲೆ ನಾವು ಕಳ್ಕೊಂಡ್ರೆ ನಾವು ಜೀವನದಲ್ಲಿ ಸಂಪೂರ್ಣವಾಗಿ ನೆಲ ಕಟ್ತೀವಿ ಅಂತಕ್ಕಂಥ ಒಂದು ಭಯದಲ್ಲಿ ಇವತ್ತು ನಾನಿಲ್ಲಿ ತಲೆ ಕೊಟ್ಟಿದ್ದೇನೆ. ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದಿರು ನಾನು ಏನಾದರೂ ಅಲ್ಪ ಸ್ವಲ್ಪ ಕಾಣಿಕೆ ನನ್ನ ರಾಜಕೀಯ ಜೀವನದಲ್ಲಿ ಕೊಟ್ಟಿದ್ದೇನೆ ರೈತರಿಗೆ ಅನ್ನೋದು ನಿಮ್ಮ ಹೃದಯದಲ್ಲಿದ್ದರೆ ನನಗೆ ಹಾಲನ್ನಾದರೂ ಕೊಡಿ, ವಿಷನಾದರೂ ಕೊಡಿ, ನನಗೆ ಹಾಲನ್ನಾದರೂ ಕೊಡಿ, ವಿಷನಾದರೂ ಕೊಡಿ, ನನಗೆ ಹಾಲನ್ನಾದರೂ ಕೊಡಿ, ವಿಷನಾದರೂ ಕೊಡಿ. ಎರಡನ್ನೂ ಸಮಚಿತ್ತವಾಗಿ ನಾನು ತಗೋತೀನಿ. ಯಾರ ಬಗ್ಗೆನೂ ದೂರಲ್ಲ. ನಾನೇನಾದ್ರು ಸಣ್ಣ ನಾನೇನು ಎಲ್ಲ ಮಾಡಿದ್ದೇವೆ ಅಂತ ಹೇಳಲ್ಲ. ನನಗೆ ಸಿಕ್ಕಿದ್ದು 2 ಅವಧಿ ಅಧಿಕಾರ. ಒಂದು ಅವಧಿನಲ್ಲಿ 20 ತಿಂಗಳು, ಇನ್ನೊಂದು ಅವಧಿ ಇನ್ನೂ ಬೇರೆ ಪಕ್ಷಗಳ ಜೊತೆ ಸೇರಿ ಮಾಡಿದ್ದೇನೆ. ನನ್ನ ತಾಯಂದರು ನಾನು ಹಳ್ಳಿಗೆ ಬಂದಾಗ 2006ರಲ್ಲಿ ಆ ಸಾರಾಯಿ ನಿಲ್ಲಿಸೋ ಅಂತೇಳಿ ಕಣ್ಣಲ್ಲಿ ನೀರು ಹಾಕಿದ್ರೆ ನಮ್ಮ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ ಅಂತೇಳಿ ನನ್ನ ತಾಯಂದರಿಗೆ ಗೌರವ ಕೊಡಲಿಕ್ಕೆ ಅವತ್ತು ನನ್ನ ಮೇಲೆ ಎಂತೆಂಥ ಆಮಿಷಗಳನ್ನು ಒಡ್ಡಿದ್ರು. ಅದೆಲ್ಲವನ್ನು ಧಿಕ್ಕರಿಸಿ ಈ ರಾಜ್ಯದಲ್ಲಿ ಸಾರಾಯಿ ನಿಲ್ಲಿಸ್ದೆ ನನ್ನ ತಾಯಂದಿರಿಗೆ ಗೌರವ ಕೊಟ್ಟಿದ್ದೇನೆ. ನಾನು ಒಂದು ಮಾತನ್ನು ಈ ವೇದಿಕೆ